ಇಟ್ಕೊಂಡ್ಬಿಟ್ಟೈತಿ, ಪವರ್ಫುಲ್ ಆಗಿದ್ದಾರೆ, ಸಾಕಷ್ಟು ಕೆಲಸ ಮಾಡಬೇಕಂತಕ್ಕಂತಹ ವ್ಯಕ್ತಿ ಅಜ್ಜಂಪೀರ್ ಖಾದ್ರಿ ಅವರು. ನಾನು ಸುಮಾರು 30-35 ವರ್ಷದಿಂದ ಅವರನ್ನ ಬಂದೆ, ಬಹಳ ಕೆಲಸ ಮಾಡ್ಬೇಕಂತೇಳಿ ಹಾಕಿರ್ತಕ್ಕಂಥ. ಜೊತೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರೀತಿ ಅವರಲ್ಲಿ ಐತಿ. ಪ್ರತಿಯೊಬ್ಬ ಹಿಂದೂ ಮುಸ್ಲಿಮರನ್ನ ಪ್ರೀತಿ ಮಾಡತಕ್ಕಂಥ ದರ್ಗಾದ ಗುರುಗಳವರು, ಕಾದರ್ಲಿಂಗ ಗುರುಗಳವರು, ಅವರಲ್ಲಿ ಮಾತಿಗೆ ಅವ್ರು ಏನಂತಾರ ಅಂದ್ರೆ, ಅಜ್ಜವರೇ ನಾನು ಸ್ವಾಮಿಗಳು ನೀವು ಸ್ವಾಮಿಗಳು ಅಂತಾರೆ. ಅದಕ್ಕೆ ನಾನು ಈ ಸರಿ ಚುನಾವಣೆ ನಿಂದಿರ್ಬೇಕಂತೇಳಿ ಮಾಡಿದ್ದೆ, ಅಷ್ಟು ಸ್ವಾಮಿಗಳು ಅಂತೇಳಿ. ಆದ್ರೆ ಖಾದ್ರಿ ಅವರು ಇವತ್ತೇ ಈ ಹೆಸ್ಕಾಂ ಅಧ್ಯಕ್ಷರಾಗಿದ್ದನ್ನ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಕಾರಣ, ಕತ್ತಲಾದ ಮನೆಗೆ ಬೆಳಕನ್ನ ಕೊಡ್ತಕ್ಕಂತಹ ಕೆಲಸವನ್ನ ಆ ಪಕ್ಷದವರು ಖಾದ್ರಿ ಅವರಿಗೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮಾನೆಯವರಾಗ್ಲಿ, ನಮ್ಮ ಪಟಾಣ್ರವರಾಗ್ಲಿ, ಇವತ್ತೇ ನಮ್ಮ ಶಿಗ್ಗಾಂವಿ ಸಂಗೂರು ಕ್ಷೇತ್ರಕ್ಕೆ ಪಟಾಣ್ರು ಶಾಸಕರಾಗಬೇಕು ಅಂತಂದ್ರೆ ಅದಕ್ಕೆ ಇಬ್ಬರೇ ಕಾರಣ ನನ್ನ ದೃಷ್ಟಿಯೊಳಗೆ. ಅದು ಒಬ್ಬ ಮಾನೆಯವರು, ಒಬ್ಬರು ಖಾದ್ರಿ ಅವರು ಅಂತ ಹೇಳಿ ನಾನು ಹೇಳ್ಬೇಕು. ಅಲ್ಲ, ಜಾರಕಿಹೊಳಿ ನಮ್ಮ ಊರಲ್ಲಿ ಹೇಳಾಗಿತ್ತು, ಅಲ್ಲ ನೀವು ಅದು ಎಲ್ಲಾರ ಹೆಸರು ಹೇಳ್ಕೊಂಡು ಬಹಳ ಆದ್ರೆ ನಾನು ಅದಕ್ಕೆ ಪಟಾಣವರು, ಮಾನೆಯವರು ನಮ್ಮ ಅಕ್ಕಪಕ್ಕದ ಕ್ಷೇತ್ರದವರು, ನಮ್ಮ ಸವಣೂರು, ಶಿಗ್ಗಾಂ ಕ್ಷೇತ್ರ, ಬಂಗಾಪುರ ಇನ್ನೂ ತುಂಬಾ ಅಭಿವೃದ್ಧಿ ಆಗ್ತಕ್ಕಂತಹ ಕನಸನ್ನ ಹೊತ್ಕೊಂಡಂತವರು. ಒಳ್ಳೇದಾಗಲಿ, ಆ ಕನಸು ನನಸಾಗಲಿ ಅನ್ನತಕ್ಕಂಥ ಹಾರೈಕೆಯನ್ನು ಮಾಡ್ತಾ, ಖಾದ್ರಿ ಅವರು ಬಹಳ ಮಾನವೀಯತೆ ಗುಣವುಳ್ಳಂತವರು. ಕಾರಣ ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಮಠದಲ್ಲಿ ಒಂದು ವೃಕ್ಷ ಬಿದ್ದಿತ್ತು. ಅವಾಗ ಖಾದ್ರಿ ಅವರು ರಾತ್ರಿ ಹಗಲು ಅನ್ನದೇ ನನ್ನ ಜೊತೆ ಇದ್ದು ಆ ವೃಕ್ಷವನ್ನ ಹಚ್ಚಲಿಕ್ಕೆ ನನಗೆ ಸಹಾಯ ಸಹಕಾರವನ್ನ ಮಾಡಿದಂತಹ ವ್ಯಕ್ತಿ. ಆ ವೃಕ್ಷ ಯಾವ ರೀತಿ ಇವತ್ತು ಚಿಗುತ್ತೋ ಅದೇ ರೀತಿ ಖಾದ್ರಿ ಅವರ ಜೀವನವು ಕೂಡ ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನೀವೆಲ್ಲರೂ ಅವರಿಗೆ ಸಹಕಾರ ಕೊಡ್ರಿ. ಅವರು ಮುಂದಿನ ಜೀವನದಲ್ಲಿ ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಸ್ಥಾನಕ್ಕೆ ಅವರು ಹೋಗ್ಲಿ ಅಂತಕ್ಕಂತಹ ಭಾವನೆಯನ್ನ ವ್ಯಕ್ತಪಡಿಸ್ತಾ, ನೀವೆಲ್ಲ ಏನು ಅವರ ಅಭಿಮಾನದಿಂದ ಕೂಡಿದ್ದೀರಿ. ಯಾವಾಗ ಖಾದ್ರಿ ಅವರು ಒಬ್ಬ ಶಾಸಕರ ಅನ್ನದೇ ಇದ್ದಾಗೂ ಕೂಡ ಅವರಿಂದ 100 ಮಂದಿ ಇರ್ತಿದ್ರು. ಏನು ಇಲ್ದಾಗೂ ಇದ್ದಾಗಂಕೆ ಆಯ್ತು, ಏನು ಇಲ್ದಾಗಿರ್ತಕ್ಕಂಥವ್ರು ಬಹಳ ಅಪರೂಪ. ಯಾಕೆ ಇದ್ರು ಅಂತಂದ್ರೆ ಆ ಪ್ರೀತಿಯನ್ನ ಜನರಲ್ಲಿ ಅವ್ರು ಇಟ್ಕೊಂಡಿದ್ರು, ಜನರನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಖಾದ್ರಿ ಅವರಂತಹ ಒಬ್ಬ ಒಳ್ಳೆ ವ್ಯಕ್ತಿಗೆ ಆ ಪಕ್ಷ ಒಂದು ಒಳ್ಳೆ ಹುದ್ದೆ ಕೊಟ್ಟಿದೆ. ಅವ್ರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಸಿಗಲಿ. ಯಾಸೀರ್ ಖಾನ್ ಪಠಾಣ್ ಅವರು ಇಲ್ಲಿದ್ದಾರೆ, ನಮ್ಮ ಶಿಗ್ಗಾಂವ್ ಸವಣೂರು ಬಂಕಾಪುರನ್ನ ಅವರು ಅಭಿವೃದ್ಧಿ ಮಾಡಲಿ, ಮಾನೆಯವರು ಕೂಡ ಸಹಾಯ ಸಹಕಾರ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಹುಲಗೂರಿನ ನಮ್ಮ ಕಾದರ್ಲಿಂಗ ದರ್ಗಾದ ಗುರುಗಳು ಅವರು ಕೂಡ ಖಾದ್ರಿ ಅವರಿಗೆ ಆಶೀರ್ವಚನ ಮಾಡಲಿ ಅಂತ ಹೇಳಿ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. बिस्मिल्लाहिर्रहमानिर्रहीम अल्लाहुम्मा सल्ली अला सय्यिदिना व शफीना मौलाना मुहम्मदिन व बारिक वसल्लम। आज हमारे भाई सैयद अजीमपीर खादरी एहतकाम के जो प्रेसिडेंट बने हैं, हमारी सबकी भी दुआ है कि उन्हें आगे भी इसी तरह से हिंदुस्तान को रोशनी अता फरमाए। ये रोशनी देने की उन्हें ये मिला है, ये पोस्ट मिला है, ये हमारी सबकी भी दुआ है और सबकी भी आप सबकी भी दुआओं से इन्हें आगाज मिला है। खान अल्लाह ताला फी शान नबी इन्नल्लाह व मलाइकतहु यसल्लूना अला नबी या अय्युहल्लज़ीना आमनू सल्लू अलैहि व सल्लिमू तस्लीमा। अल्लाहुम्मा सल्लि अला सय्यिदिना व शफीना व मौलाना मुहम्मदिन व बारिक वसल्लम। सुभान रब्बिका रब्बिल इज्जति अम्मा यसिफून व सलामुन अलल मुरसलीन अल्हम्दुलिल्लाहि रब्बिल आलमीन। क्योंकि हुकूमत वाले भी बहुत अक्लमंद हैं, इसलिए कि सैयद अजीमपीर खादरी साहब के अंदर
हजरत सैयद हजरत शाह कादरी का भी एक रूहानी पावर है। वो देखते हुए आपने 7 जिले का जो है हस्काम का भी आपको इंचार्ज बनाया है, चेयरमैन बनाया है। मैं उम्मीद करता हूं कि हजरत शाह कादरी की इन पर नजर करम है और यकीनन ये हमारे लिए मुबारकबाद है। कौम और मिल्लत भाईचारगी, हिंदू मुस्लिम तमाम मज़ाहिब के लोगों को लेकर भाईचारगी के साथ तमामों की खिदमत करेंगे। अल्लाह रब्बुल इज्जत की बारगाह में दुआ है कि अल्लाह तबारक व तआला इन्हें दिन दुगनी रात चौगनी कामयाबी और तरक्की अता फरमाए, इनकी उम्र में बरकतें अता फरमाए, इन्हें तंदुरुस्ती अता फरमाए। वमा अलैना इल्लल बलाग। अस्सलामु अलैकुम।